ತಾವರೆಕೆರೆ ಗ್ರಾಮದಲ್ಲಿ ಹೊದಿಗೆರೆ ರಮೇಶ್ ರವರ ಹುಟ್ಟುಹಬ್ಬ ಸಂಭ್ರಮ. ಚನ್ನಗಿರಿ ತಾಲೂಕಿನ ತಾವರೆಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಮಾಜ ಸೇವಕ ಹೊದಿಗೆರೆ ರಮೇಶ್ ರವರ ಜನ್ಮದಿನವನ್ನು ಗ್ರಾಮಸ್ಥರು ಹರ್ಷೋಲ್ಲಾಸದಿಂದ ಆಚರಿಸಿದರು. ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಕೇಕ್ ಕತ್ತರಿಸಿ ಶುಭಾಶಯ ಕೋರಿ ಸಾಮಾಜಿಕ ಸೇವೆಯಲ್ಲಿ ಮುಂದಿರುವ ರಮೇಶ್ ಅವರಿಗೆ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ತಾವರೆಕೆರೆ ನಾಡ ಕಚೇರಿಯಲ್ಲಿ ಯುಪಿಎಸ್ ಇಲ್ಲದೆ ಜನತೆಗೆ ಆಗುತ್ತಿದ್ದ ತೊಂದರೆಯ ಕುರಿತು ಕಳೆದ ವಾರ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾದ ಹಿನ್ನೆಲೆ ರಮೇಶ್ ರವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನಾಡ ಕಚೇರಿಗೆ ಯುಪಿಎಸ್ ನೀಡುವ ಮೂಲಕ ಜನಸೇವೆಯ ನಿಷ್ಠೆ ಪ್ರದರ್ಶಿಸಿದರು. ಇನ್ನು ಉಬ್ರಾಣಿ ಹೋಬಳಿ ಗ್ರಾಮಸ್ಥರ ಪರವಾಗಿ ಅವರ ಈ ಸೇವೆ ಮೆಚ್ಚುಗೆಗೆ ಪಾತ್ರವಾಗಿದ್ದು ಅಭಿನಂದನೆಯನ್ನ ಸಲ್ಲಿಸಿದರು. ಅಭಿಮಾನಿಗಳು ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ತಾವರೆಕೆರೆ ನಾಡ ಕಚೇರಿಗೆ ಶಾಶ್ವತ ಕಟ್ಟಡ ನಿರ್ಮಾಣ ಮಾಡುವಂತೆ ಕ್ಷೇತ್ರದ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡರು. ಹುಟ್ಟುಹಬ್ಬದಂದು ಸೇವೆಯ ಮೂಲಕ ಜನಮನ ಗೆದ್ದ ಹೊದಿಗೆರೆ ರಮೇಶ್ ರವರಿಗೆ ತಾವರೆಕೆರೆ ಜನತೆ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಭೂ ನ್ಯಾಯ ಮಂಡಳಿ ಸದಸ್ಯರಾದ ಟಿಎನ್ ಕುಮಾರ್ ಮತ್ತು ವೀರಾಪುರ ಕುಮಾರ್, ರೈತ ಮುಖಂಡ ಬಸವರಾಜ್ ಅರೋನಹಳ್ಳಿ, ರಂಗನಾಥ್ ಮತ್ತು ಶಿವು, ಮಂಜು, ಹರೀಶ್, ನಾಡ ಕಚೇರಿಯ ಸಿಬ್ಬಂದಿ ವರ್ಗದವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ಪ್ರಜಾ ಪವರ್ ನ್ಯೂಸ್, ದಾವಣಗೆರೆ. ಭಾಗದ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ ಎಲ್ಲರೂ ಕೂಡ ನಮಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಈ ಭಾಗದ ವಿಚಾರವಾಗಿ ಸಾರ್ವಜನಿಕರಿಂದ ಭಾಳಷ್ಟು ದೂರುಗಳಿತ್ತು. ಸುತ್ತಮುತ್ತ ಹಳ್ಳಿನಲ್ಲಿ ಬರ್ತಾ ಇರ್ತಕ್ಕಂಥ ರೈತರುಗಳಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಕರೆಂಟಿನ ಅಭಾವದಿಂದ ರೈತರುಗಳು ನಾಡ ಕಚೇರಿನಲ್ಲಿ ಯಾವುದೇ ದಾಖಲೆಗಳನ್ನ ಸರಿಯಾದ ಸಮಯಕ್ಕೆ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬಸ್ಗಳದ್ದು ಇನ್ಕನ್ವೀನಿಯಂಟ್ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಮತ್ತು ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿಕ್ಕೆ UPS ಅನ್ನು ಕೊಟ್ಟಿದ್ದೀವಿ. UPS ಹಾಕೋದ್ರ ಜೊತೆಗೆ ನಿಮ್ಮದು ಇನ್ನೊಂದು ಅಹವಾಲು, ತಾವರೆಕೆರೆ ಭಾಗದಲ್ಲಿ ನಾಡ ಕಚೇರಿ ತಾವರೆಕೆರೆ ಗ್ರಾಮದ ಪರಿಮಿತಿ ಒಳಗಡೆ ಇರಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಒತ್ತಾಸ ಇದೆ. ಈ ವಿಷಯವನ್ನು ನಾನು ತಹಸೀಲ್ದಾರ್ ಅವರು, ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಶಾಸಕರ ಗಮನಕ್ಕೆ ತರ್ತಾನೆ. ಆದಷ್ಟು ನಿಮ್ಮ ಗ್ರಾಮದ ಪರಿಮಿತಿ ಒಳಗಡೆ ಸೂಕ್ತ ಜಾಗವನ್ನು ನೋಡಿ ಇಲ್ಲಿ ಮಾಡಿಕೊಡ್ಲಿಕ್ಕೆ ಸಹಾಯ ಮಾಡಬೇಕಂತ ಅವರೆಲ್ಲರಿಗೂ ನಿಮ್ಮ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ. ನಮ್ಮ UPS ಹಾಕೊಟ್ಟು ಎಲ್ಲ ಸಾರ್ವಜನಿಕರಿಗೆಲ್ಲ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ನಮ್ಮ ಉಬ್ರಾಣಿ ಹೋಬಳಿಯಿಂದ ಎಲ್ಲರಿಂದ ಚೆನ್ನಾಗಿಟ್ಟಿರ್ಲಿ, ಒಳ್ಳೆ ಆರೋಗ್ಯ, ಆಯಸ್ಸು, ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ನಾವು ಬೇಡ್ಕೊಳ್ತಿದ್ದೀವಿ. ಹಾಗೆ ತಾವರೆಕೆರೆ ಭಾಗದಲ್ಲಿ ಇರ್ತಕ್ಕಂಥ ನಾಡ ಕಚೇರಿಯನ್ನ ಮಸ್ನಿಕೆರೆ ಕ್ರಾಸಲ್ಲಿ ಮಾಡಬೇಕು ಅಂತಿದ್ದಾರೆ. ದಯವಿಟ್ಟು ಅಲ್ಲಾದ್ರೆ ಬಹಳ ಜನಕ್ಕೆ ತೊಂದರೆ ಆಗ್ತತಿ. ದಯವಿಟ್ಟು ತಾವರೆಕೆರೆಗೆ ಏನಿತ್ತು ನಾಡ ಕಚೇರಿ ಇಲ್ಲೇ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಇಲ್ಲಿಯ ಉಬ್ರಾಣಿ ಹೋಬಳಿಯ ರೈತರು ಆಗಿರ್ಬೋದು, ಜನಗಳಾಗಿರ್ಬೋದು, ಎಲ್ಲರ ಒಂದು ಆಸೆ. ಇಲ್ಲೇ ಆಗ್ಬೇಕು, ದಯವಿಟ್ಟು ನಾಡ ಕಚೇರಿ ಇಲ್ಲೇ ಆಗ್ಬೇಕು ಅಂತೇಳಿ ಈ ಮೂಲಕ ನಾವು ಹೇಳ್ತಾ ಇದೀವಿ. ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ತಗೊಂಡು ಮೇಲಧಿಕಾರಿಗಳ ಹತ್ರ ಇಲ್ಲೇ ಆಗುವ ಒಂದು ವ್ಯವಸ್ಥೆ ಮಾಡಬೇಕು ಅಣ್ಣಾರೆ. ದಯವಿಟ್ಟು ಇತ್ತು ಒಂದು ಕ್ಯಾಸ್ಟ್ ಇನ್ಕಮ್ ಆಗ್ಲಿ, ಯಾವುದಕ್ಕೆ ಆಗ್ಲಿ ನಾವು ಬರ್ತಿದ್ದು ಇಲ್ಲಿ ಆಧಾರ್ ತಿದ್ದುಪಡಿ ಯಾವುದಕ್ಕೆ ಆಗ್ಲಿ, ರೇಷನ್ ಕಾರ್ಡು, ನಾಡ ಕಚೇರಿಗೆ ಕರೆಂಟ್ ಹೋದ್ರೆ ಕೆಲಸಗಳು ಆಗ್ತಿರ್ಲಿಲ್ಲ. ಕಂಪ್ಯೂಟರು 2 ವರ್ಷದಿಂದ ನಮ್ಮ ಹೊದಿಗೆರೆ ರಮೇಶ್ ಅಣ್ಣವರು ಗಮನಕ್ಕೆ ತಂದು ಕೂಡಲೇ ಹೇಳಿದ 2-3 ದಿನದಲ್ಲೇ ಒಂದು UPS ವ್ಯವಸ್ಥೆ ಮಾಡಿ ಇವತ್ತು ಎಲ್ಲರಿಗೂ ಅನುಕೂಲ ಆಗಂಗೆ ಸಹಕಾರ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗ್ಲಿ. ಹುಟ್ಟುಹಬ್ಬದ ಪ್ರಯುಕ್ತ ನಮಗೆ ಈ ಸಹಕಾರ ಮಾಡಿದ್ದಾರೆ. ಅವರಿಗೆ ದೇವರು ಚೆನ್ನಾಗಿಟ್ಟಿರ್ಲಿ, ಆರೋಗ್ಯ ಆಯಸ್ಸು ಕೊಟ್ಟು ಅಂತ ಈ ಮೂಲಕ ನಾವು ಬೇಡ್ಕೊಳ್ತೀವಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.